ಎಸ್. ಸೊ ಈ ದಿನ ನಮ್ಮ ಸಂದೇಶ ಹೊಸ ವರ್ಷಕ್ಕೆ ನಾವೇನೋ ಬಂದಿದ್ದೇವೆ, ಆದರೆ 2 ವಾರ ಕಳೀತು. ನಾನು ಕೇಳ್ತೇನೆ, ಹೇಗಿದೆ ನಿಮ್ಮ ಹೊಸ ವರ್ಷ? ಚೆನ್ನಾಗಿದೆಯಾ? ಎಲ್ರಿಗೆ ಆಶೀರ್ವಾದಕರವಾಗಿದೆಯಾ? ವೆರಿ ಗುಡ್. ನಿಜವಾಗ್ಲೂ ಹೊಸ ವರ್ಷ ಚೆನ್ನಾಗಿದೆ? ಎಸ್, ಎಲ್ರಿಗೂ ಚೆನ್ನಾಗಿದೆ ಹೊಸ ವರ್ಷ. ಸೆಕೆಂಡ್ ಪ್ರಶ್ನೆ, ಈ ಹೊಸ ವರ್ಷದಲ್ಲಿ ನಾನು ಹೆಂಗಿದ್ದೀನಿ? ಹೊಸ ವರ್ಷ ಜೀವನ ಚೆನ್ನಾಗಿದೆ, ಬಟ್ ಈ ಹೊಸ ವರ್ಷದಲ್ಲಿ ನಾನು ಹೆಂಗಿದ್ದೀನಿ? ಅಂದ್ರೆ ನಾನು ಈ ಹೊಸ ವರ್ಷದಲ್ಲಿ ಹೊಸ ವ್ಯಕ್ತಿಯಾಗಿದ್ದೇನಾ, ಅಥವಾ ಅದೇ ಹಳೆ ವ್ಯಕ್ತಿನೇ ಜಸ್ಟ್ ಹೊಸ ವರ್ಷದಲ್ಲಿ ಬಂದಿದ್ದೇನಾ? ಅದಕ್ಕೆ ಆನ್ಸರ್ ಇಲ್ಲ. ಎಲ್ಲರಿಗೂ ಹೊಸ ವರ್ಷ ಚೆನ್ನಾಗಿದೆ, ಬಟ್ ನಾನು ಹೆಂಗಿದ್ದೀನಿ ಅದಕ್ಕೆ ಉತ್ತರ ಇಲ್ಲ. ಯಾಕೆಂದ್ರೆ ಕೆಲವರು ಅನ್ನೋದಕ್ಕಿಂತ ಅನೇಕರು ಹಳೆ ವ್ಯಕ್ತಿನೇ ಹೊಸ ವರ್ಷದಲ್ಲಿ ಬಂದಂಗಿದೆ ಅಷ್ಟೆ. ಕರೆಕ್ಟ್ ಅಲ್ಲ? ಹಾಗಾಗಿ ಈ ದಿನ ನಮ್ಮ ಸಂದೇಶ ಹೀಗಿದೆ. ಏನಂದ್ರೆ, ಏನಿದೆ ಓದ್ರಿ? ಹೊಸ ವರ್ಷದಲ್ಲಿ ಹಳೆ ವ್ಯಕ್ತಿ ಆಗಿರಬೇಡ, ಹೊಸ ವರ್ಷದಲ್ಲಿ ಹೊಸ ವ್ಯಕ್ತಿ ಆಗಿ. ನೋಡ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಾನೇನೋ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇನೆ, ಹೌದು, ಬಟ್ ವ್ಯಕ್ತಿ ಸೇಮ್. ಏನಾಗಿದೆ? ವ್ಯಕ್ತಿ ಸೇಮ್. ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೆ, ಅಲ್ಲಿ ಒಂದು ಡೋರ್ ಇಟ್ಟಿದ್ದಾರೆ. ಡೋರ್ ಅದಕ್ಕೆ ಬರ್ತಿದ್ದಾರೆ 2024 ಹೊಸ ವರ್ಷ ಅಂತ. ಸೊ ಈಗ ಅವ್ರು ಏನ್ ಮಾಡ್ತಾರೆ, ಈಗ ಡೋರ್ ಇಂದ ಹೋದ ತಕ್ಷಣ ಏನಾಗ್ಬೇಕು, ಈಗ ನಾವ್ ಎಲ್ಲಿ ಪ್ರವೇಶ ಆಗ್ತೇವಿ? ಹೊಸ ವರ್ಷದಲ್ಲಿ ಪ್ರವೇಶ ಆಗ್ತೇವೆ. ಸೊ ಅವ್ರು ಅನ್ಕೊಂಡ್ರು ಈ ಡೋರ್ನ ತೆಗೆದು ಒಳಗಡೆ ಹೋದ ತಕ್ಷಣ ಎಲ್ಲವೂ ಹೊಸದಾಗ್ಬಿಡ್ತದೆ ಅಂತ. ಸೊ ಅದಕ್ಕಾಗಿ ಎಲ್ರು 1 2 3 ಅಂತ ಹೇಳಿ ಆ ಡೋರ್ ಒಳಗಡೆ ಹೋದ್ರು, ಹೊಸ ವರ್ಷಕ್ಕೆ ಪ್ರವೇಶ ಮಾಡಿದ್ರು. ಬಟ್ ಅವ್ರನ್ನ ನೋಡ್ಕೊಂಡ್ರು, ಎಲ್ಲ ಸೇಮ್ ಇದೆ, ಅವ್ರ ಬಟ್ಟೆ ಸೇಮ್ ಇದೆ, ಅವ್ರ ಮುಖ ಸೇಮ್ ಇದೆ, ಅವ್ರ ಮಾತು ಎಲ್ಲ ಸೇಮ್ ಇದೆ, ಏನು ಬದಲಾಗ್ಲಿಲ್ಲ. ಅವ್ರು ಹೇಳಿದ್ರು ಏನೋ ಮಿಸ್ಟೇಕ್ ಆಗಿದೆ, ಮತ್ತೊಮ್ಮೆ ವಾಪಸ್ ಬರೋಣ ಅಂತೇಳಿ ಮತ್ತೆ ಬಂದ್ರು ವಾಪಸ್. ಮತ್ತೆ ಈ ಮ್ಯಾಜಿಕ್ ಡೋರ್ ಅಲ್ಲಿ ಹೋಗೋಣ, ಈಗ ಹೊಸ ವರ್ಷದಲ್ಲಿ ನಾವೆಲ್ಲ ಹೊಸ ಆಗ್ಬೇಕಂತೇಳಿ ಮತ್ತೊಮ್ಮೆ ಹೋಗ್ತಾರೆ, ಮತ್ತೊಮ್ಮಂತ ಅವ್ರು ನೋಡ್ಕೋತಾರೆ, ಮೊದಲು ಹಂಗೆ ಇದ್ದಾರೆ. ಏನೋ ಮಿಸ್ಟೇಕ್ ಆಗಿದೆ, ಮತ್ತೊಮ್ಮೆ ಹೋಗೋಣ ಅಂತೇಳಿ ಮತ್ತೆ ಹಿಂದೆ ಬಂದು 3 ಸರಿ ಪ್ರಯತ್ನ ಪಡ್ತಾರೆ. ಎಲ್ಲಿ? ಹೊಸ ವರ್ಷದ ಬಾಗಿಲು ಒಳಗೆ ಎಂಟ್ರಿ ಮಾಡಕ್ಕೆ 3 ಸರಿ ಆ ಬಾಗಿಲಿಂದ ಹೊರಗಡೆ ಹೋದ್ರೂ ಕೂಡ ಏನಾಗ್ಲಿಲ್ಲ, ಯಾವುದೇ ವ್ಯತ್ಯಾಸ ಆಗ್ಲಿಲ್ಲ, ಸೇಮ್ ಇದ್ದಾರೆ. ಅರ್ಥ ಏನು? ಹೊಸ ವರ್ಷದಲ್ಲಿ ಕಾಲಿಟ್ಟ ತಕ್ಷಣ ನಮ್ ಜೀವಿತದಲ್ಲಿ ಎಲ್ಲ ಹೊಸದಾಗ್ತದೆ ಅಂತ ನಾವು ತಿಳ್ಕೊಂಡ್ರೆ ನಾವು ಹುಚ್ಚರು. ನನ್ನ ಜೀವಿತದಲ್ಲಿ ಹೊಸದಾಗಬೇಕಾದ್ರೆ ಮೊದಲು ನಾನು ಹೊಸ ವ್ಯಕ್ತಿ ಆಗ್ಬೇಕು. ನಿಮ್ಮನ್ನ ಜನ ನೋಡುವಾಗ ಹೊಸ ವರ್ಷದಲ್ಲಿ ಏನೋ ಬದಲಾವಣೆ ಇದೆಯಪ್ಪ ಅಂತ ಅನಿಸ್ತಾ ಇದೆ ಜನರಿಗೆ. ನಿಮ್ಮನ್ನ ನೋಡಿದ್ರೆ ಜನ ಏನಾದ್ರೂ ಗುರ್ತಿಸ್ತಾ ಇದಾರೆ ನಿಮ್ಮಂದ, ಏನೋ ಚೇಂಜಸ್ ಆಗಿದೆಯಪ್ಪ ಇವರ ಹತ್ರ, ಹೊಸ ವರ್ಷದಲ್ಲಿ ಮುಂಚೆ ತರ ಇಲ್ಲ ಇವನು, ಮುಂಚೆ ತರ ಇಲ್ಲ ಇವಳು ಅಂತ ಯಾರು ಜನ ಹೇಳ್ತಾ ಇದಾರೆ ನಿಮ್ ಬಗ್ಗೆ? ಮಾತಾಡ್ರಿ. ಜನ ಹೇಳ್ತಾ ಇದಾರ? ಎಷ್ಟು ಚೆಂದ ಅನಿಸ್ತಾ ಇದೆ ನಾನು ಚೇಂಜ್ ಆಗಿದ್ದೇನೆ? ಅಟ್ಲೀಸ್ಟ್ ನೀವು ಮಾತಾಡ್ತಾ ಇಲ್ಲ, ಕೈ ಎತ್ತರ ನೋಡೋಣ. ಅನಿಸ್ತಾ ಇದೆ ನಿಮಗೆ ನಾನು ಚೇಂಜ್ ಆಗಿದ್ದೇನೆ ಹೊಸ ವರ್ಷದಲ್ಲಿ? ವೆರಿ ಗುಡ್. 100ರಲ್ಲಿ 8 ಜನ ಕೈ ಎತ್ತಿದ್ರು. ಅಂದ್ರೆ 8 ಜನರಿಗೆ ಅನಿಸಿದೆ ನಾನು ಹೊಸ ವ್ಯಕ್ತಿ ಆಗಿದ್ದೇನೆ. ಬಟ್ ಇನ್ನು 92 ಜನರಿಗೆ ಅವರಿಗೆ ಗೊತ್ತಿದೆ ಹೊಸ ವರ್ಷದಲ್ಲಿ ಏನೋ ಬಂದಿದ್ದೇನೆ, ಬಟ್ ನಾನಿನ್ನು ಬದಲಾಗಿಲ್ಲ. ಬಟ್ ನಾನು ಒಂದು ಹೇಳ್ತೇನೆ, ನಾನು ಹೊಸ ವ್ಯಕ್ತಿ ಆಗದೆ ಹೊಸ ಕಾರ್ಯಗಳನ್ನ ನಾನು ನೋಡುವುದು ತಪ್ಪಾಗ್ತದೆ. ಹೊಸ ಕಾರ್ಯಗಳು ನನ್ನ ಜೀವಿತದಲ್ಲಿ ದೇವರು ಮಾಡಬೇಕಾದ್ರೆ ಮೊದಲು ನಾನು ಹೊಸ ವ್ಯಕ್ತಿ ಆಗ್ಬೇಕು. ಪಕ್ಕದವ್ರಿಗೆ ಹೇಳ್ರಿ, ಹೊಸ ವ್ಯಕ್ತಿ ಆಗು. ಹೊಸ ವರ್ಷದಲ್ಲಿ ಹೊಸ ವ್ಯಕ್ತಿ ಆಗು. ವಾಕ್ಯ ಓದಿಕೊಳ್ಳೋಣ. ಇಲ್ಲಿ ವಾಕ್ಯ ಯಾವ್ದಿತ್ತು? ಓದ್ರಿ, ತೆಗಿರಿ ಎಲ್ಲರೂ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ತೆಗಿರಿ, ಎಲ್ಲರೂ ತೆಗಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ
ಪರಲೋಕದ ನಡವಳಿಕೆಯನ್ನು ಅನುಸರಿಸದೆ ಹಾ ನೂತನ ಮನಸ್ಸನ್ನು ಹೊಂದಿಕೊಂಡು ಹಾ ಪರಲೋಕ ಭಾವದವರಾಗಿರ್ರಿ. ಎಸ್ ಸಿ, ಅರ್ಥ ಮಾಡ್ಕೊಡ್ರಿ. ಈ ಹೊಸ ವರ್ಷದಲ್ಲಿ ನನ್ನ ಜೀವಿತ ಸುಧಾರಿಸಬೇಕು, ನನ್ನ ಕುಟುಂಬದ ಪರಿಸ್ಥಿತಿ ಸುಧಾರಿಸಬೇಕು, ನನ್ನ ಜೀವಿತದಲ್ಲಿ ಒಂದು ಅಭಿವೃದ್ಧಿ ನಾನು ಕಾಣಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ. ಬಟ್ ನಾನು ಹೇಳ್ತೇನೆ, ಇವೆಲ್ಲ ಮ್ಯಾಜಿಕ್ ಆಗಿ ಆಗಲ್ಲ. 2024 ಬಂತು, ಸಂಖ್ಯೆ ಬದಲಾಗಿದೆ ಅಂತ ಹೇಳಿ ಆಗುದಿಲ್ಲ. ಸಮಸ್ಯೆ ನಿಜವಾಗಿ ಎಲ್ಲಿದೆ ಗೊತ್ತಾ? ನಿಜವಾದ ಬ್ಯಾಟಲ್ ಎಲ್ಲಿದೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿದೆ. ರಿಯಲ್ ಬ್ಯಾಟಲ್. ಅದಕ್ಕೆ ನಾನು ಬರ್ದಿದ್ದೇನೆ, ನಿಜವಾದ ಹೋರಾಟದ ಸ್ಥಳ ಯಾವ್ದಂದ್ರೆ ನಿನ್ನ ಮನಸ್ಸು. ಅದಕ್ಕೆ ಇಲ್ಲಿ ಬೈಬಲಲ್ಲಿ ಏನ್ ಹೇಳ್ತಿದೆ? ಇಹಲೋಕದ ನಡವಳಿಕೆಯನ್ನ ಬಿಡ್ರಿ, ನೂತನ ಮನಸ್ಸನ್ನ ಏನ್ ಮಾಡ್ರಿ? ಹೊಂದಿಕೊಳ್ರಿ. ಸಿ, ಅನೇಕ ಸರಿ ನಾವೇನ್ ಮಾಡ್ತೇವೆ, ನನಗೇನೋ ಬದಲಾಗಕ್ ಮನಸ್ಸು ಪಾಸ್ಟ್ರೆ, ಆದ್ರೆ ಈ ಜನ ನನ್ನ ಬಿಡ್ತಾ ಇಲ್ಲ ಅಂತ ಹೇಳ್ತೇವೆ. ಕರೆಕ್ಟ್ ಅಲ್ಲ? ಕೆಲವು ಸಾರಿ ಬರ್ತದೆ, ಏನು ನನಗೇನೋ ಬದಲಾಗಬೇಕಂತ ಅನಿಸ್ತದೆ, ಬಟ್ ಇವ್ರು ನೋಡಿದ್ರೆ ಬದಲಾಗಕ್ಕೆ ಮನಸ್ಸು ಬರಲ್ಲ. ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಜೀವಿತವನ್ನ ಜನರ ಮೇಲೆ ಅವಲಂಬಿತ ಮಾಡ್ತಾ ಇದ್ದೀರಿ. ಜನರನ್ನ ನೋಡಿ ನೀವು ಜೀವನ ಮಾಡ್ತಾ ಇದ್ದೀರಿ. ವ್ಯಕ್ತಿಗಳನ್ನ ನೋಡಿ, ಅವರ ಗುಣಗಳನ್ನ ನೋಡಿ ನಾವು ಜೀವಿಸ್ತಾ ಇದ್ದೀವಿ. ನಾವು ಹೇಳ್ತೇವೆ, ನನಗೇನೋ ಮನಸ್ಸಿದೆ ರೀ, ಆದ್ರೆ ನನ್ನ ಗಂಡನೇ ಬಿಡ್ತಾ ಇಲ್ಲ, ನನ್ನ ಗಂಡನೇ ಸರಿ ಇಲ್ಲ. ಅರೆ, ಅವ ಸರಿ ಇಲ್ಲ, ನೀ ಸರಿ ಇದೆಯಾ? ನೀವು ಚೇಂಜ್ ಆಗ್ರಿ, ನಿಮ್ಮನ್ನು ನೋಡಿ ನಿಮ್ಮ ಗಂಡ ಚೇಂಜ್ ಆಗ್ತಾನೆ. ನಾನ್ ಚೇಂಜ್ ಆಗ್ಬೇಕನ್ನೋ ಮನಸ್ಸಿದೆ ಬ್ರದರ್, ನನ್ನ ಹೆಂಡತಿನೇ ಸರಿ ಇಲ್ಲ. ಕರೆಕ್ಟ್. ಅಂದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಇನ್ನೊಬ್ಬರನ್ನ ನೋಡಿ ನಾವು ಜೀವಿಸ್ತಾ ಇದ್ದೇವೆ. ನಿಮಗೆ ವಿರೋಧಿ ಮನುಷ್ಯರಲ್ಲ. ಹಲೋ, ಬೈಬಲ್ ಹೇಳ್ತದೆ ಸ್ಪಷ್ಟ, ನೀವು ಹೋರಾಡ್ತಾ ಇರೋದು ಮನುಷ್ಯರ ಸಂಗಡ ಅಲ್ಲ. ಮನುಷ್ಯರು ನಿಮ್ಮ ವಿರೋಧಿಗಳಲ್ಲ. ವ್ಯಕ್ತಿಗಳು ಹೆಂಗೆ ಇರ್ಲಿ, ನಾನು ಹೇಳ್ತೇನೆ, ಒಂದ್ ಮನೇಲಿ ಇಬ್ರು ಅಣ್ಣ ತಮ್ಮ ಇದ್ರೆ ಅಣ್ಣನ ನೋಡಿ ತಮ್ಮ ಜೀವಿಸುವುದಲ್ಲ, ತಮ್ಮನ್ನ ನೋಡಿ ನಾನೇನೋ ಬಹಳ ಈ ವರ್ಷ ಕೋಪನೇ ಬರಬಾರ್ದಂತ ನಾನು ಅನ್ಕೊಂಡಿರ್ತೀನಿ, ಬಟ್ ನನ್ನ ತಮ್ಮ ನಂಗೆ ಬರೆಯೋ ಕೋಪ ತರಿಸ್ತಾನೆ. ಅಂದ್ರೆ ಅರ್ಥ ಏನು? ನಾವು ಆದಾಮನ್ ತರ ಏನ್ ಮಾಡ್ತೇವೆ, ಇನ್ನೊಬ್ಬರ ಮೇಲೆ ಗೋಬೆ ಕೂಡಿಸ್ತೇವೆ. ನಾನ್ ಹಿಂಗಿರಕ್ ಕಾರಣ ಇವರೇ. ಹಲೋ, ನಿಜವಾಗಿ ಅವರೇನಾ? ನಿಜವಾಗೂ ನೀವಾಗ ಕಾರಣ ನಿಮ್ಮ ಮನೆಯವರ ಜನರ? ನೀವು ಈ ಸ್ಥಿತಿಗೆ ಇರ್ಲಿಕ್ಕೆ ಕಾರಣ ಜನರ? ಮಾತಾಡ್ರಿ, ಯಾರಾಗಾದ್ರೆ ನೀವೇ. ಬೈಬಲ್ ಹೇಳ್ತದೆ, ನಿಜವಾಗಿಯೂ ನಿಮ್ಮ ಜೀವಿತದಲ್ಲಿ ಹೋರಾಟ ನಡೀತಾ ಇರೋದು ನಿಮ್ಮ ಮನಸ್ಸಿನಲ್ಲಿ. ಇದು ಸರಿ ಇದ್ರೆ ಎಲ್ಲ ಸರಿ ಇರ್ತದೆ. ಯಾಕೆ ಹೇಳ್ರಿ? ಈ ಮನಸ್ಸಿನ ಸಂಗಡನೆ ನೀವು ಎದ್ದೇಳ್ತೀರಿ, ಇದ್ರ ಸಂಗಡನೆ ಕೆಲ್ಸಕ್ಕೆ ಹೋಗ್ತೀರಿ, ಇದ್ರ ಸಂಗಡನೆ ಮಾತನಾಡ್ತೀರಿ. ಇದು ಏನ್ ಹೇಳ್ತದೆ ಎಲ್ಲವನ್ನ ಇದ್ರಂಗೆ ಮಾಡ್ತೀರಿ. ಹಾಗಾದ್ರೆ ಇದು ಸರಿ ಇದ್ರೆ ನೀವೆಲ್ಲ ಸರಿ ಇರ್ತೀರಿ. ಅದಕ್ಕೆ ಬೈಬಲ್ ಹೇಳ್ತದೆ, ನೂತನ ವಸ್ತ್ರವನ್ನ ಹೊಂದಿಕೊಳ್ಳ ಅಂತ ಬರೆದಿಲ್ಲ, ನೂತನ ಜನರನ್ನ ಹೊಂದಿಕೊಳ್ಳ್ರಿ ಅಂತ ಬರೆದಿಲ್ಲ, ನೂತನ ಮನೆಯನ್ನ ತಗೊಳ್ರಿ ಅಂತ ಬರೆದಿಲ್ಲ, ನೂತನ ಕಾರನ್ನ ಹೊಂದಿಕೊಡ್ರಿ ಅಂತ ಬರೆದಿಲ್ಲ. ಏನ್ ಹೊಂದ್ಕೋಬೇಕಂತೆ? ಏನ್ ಹೊಂದ್ಕೋಬೇಕಂತೆ? ನೂತನ ಮನಸ್ಸು. ಅದಕ್ಕೆ ಇಲ್ಲಿ ಬರ್ದೇನೆ, ಯುವರ್ ಲೈಫ್ ಇಸ್ ನಾಟ್ ಡಿಪೆಂಡ್ ಅಪಾನ್ ಅದರ್ಸ್. ನಿಮ್ಮನ್ನ ದ್ವೇಷ ಮಾಡೋರ ಮೇಲೆ ನಿಮ್ಮ ಜೀವಿತ ಅವಲಂಬ ಆಗಿಲ್ಲ, ನಿಮ್ಮನ್ನು ವಿರೋಧಿಸೋರ ಮೇಲೆ ನಿಮ್ಮ ಜೀವಿತ ಅವಲಂಬವಾಗಿಲ್ಲ. ಹಾಗಾದ್ರೆ ನಿಮ್ಮ ಜೀವಿತ ಎದ್ರ ಮೇಲೆ ಅವಲಂಬಿತವಾಗಿದೆ? ನಿಮ್ಮ ಮನಸ್ಸಿನ ಮೇಲೆ. ಅದಕ್ಕೋಸ್ಕರ ಇನ್ನೊಬ್ರು ಏನ್ ಹೇಳ್ತಾರೆ ನನ್ನ ಬಗ್ಗೆ, ಇನ್ನೊಬ್ರು ನನ್ನ ಬಗ್ಗೆ ಏನ್ ಮಾತನಾಡ್ತಾರೆ ಅಂತ ಬರೇ ಆಲೋಚನೆ ಮಾಡಿ ಅದ್ರ ಸಂಗಡ ಹೋರಾಡೋದನ್ನ ನಿಲ್ಲಿಸ್ರಿ. ಬೈಬಲ್ ಸ್ಪಷ್ಟ ಹೇಳ್ತದೆ, ಏನಂತ ಹೇಳಿದ್ರೆ, ನೂತನ ಮನಸ್ಸನ್ನ ಹೊಂದಿಕೊಳ್ಳ್ರಿ. ಈ ಮನಸ್ಸೇನಿದೆಯಲ್ಲ, ಇದು ಎಲ್ಲದಕ್ಕೂ ಕಾರಣಕರ್ತ. ಯಾಕೆ ದೇವರು ನೂತನ ಮನಸ್ಸನ್ನು ಹೊಂದಿಕೊಳ್ಳಂದ್ರು? ಯಾಕೆಂದ್ರೆ ನಿಮ್ಮ ಮನಸ್ಸು ಎಲ್ಲವೂ ಭೂಲೋಕದ ನಡವಳಿಕೆಯನ್ನು ಅನುಸರಿಸ್ತಾ ಇದೆ. ಭೂಲೋಕದಲ್ಲಿ ಏನಿದೆ ಅದೇ ನಿಮ್ಮ ಮನಸ್ಸು ಥಿಂಕ್ ಮಾಡ್ತಾ ಇದೆ. ಬಟ್ ಬೈಬಲ್ ಹಂಗೆ ಹೇಳೋದಿಲ್ಲ. ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ಅದಕ್ಕೋಸ್ಕರ ಪರಲೋಕದ ಮನಸ್ಸನ್ನ ಭಾವ ಅಂದ್ರೆ ಏನ್ ಗೊತ್ತಾ? ಇಂಗ್ಲಿಷ್ ಬೈಬಲ್ ಯಾರ ಇದ್ರೆ ಹೋದ್ರೆ ಏನ್ ಹೇಳ್ತದೆ ಗೊತ್ತಾ? ಲೆಟ್ಸ್ ಹ್ಯಾವ್ ದ ಮೈಂಡ್ಸ್ ಆಫ್ ಹೆವನ್. ಪರಲೋಕದಲ್ಲಿರುವಂತ ಮನಸ್ಸನ್ನ ಹೊಂದಿಕೊಳ್ಳಿ. ಪರಲೋಕದ ಭಾವರಾವಾಗ ಗೊತ್ತಾ?
ಪರಲೋಕದನ್ನು ಮನಸ್ಸನ್ನು ಹೊಂದಿಕೊಳ್ಳ್ರಿ. ಭೂಲೋಕದ ಮನಸ್ಸು ಇಟ್ಕೋಬೇಡ್ರಿ. ನೂತನ ಮನಸ್ಸು ಹೆಂಗಿರ್ಬೇಕಂದ್ರೆ ಪರಲೋಕದಲ್ಲಿದೆ. ಪರಲೋಕದಲ್ಲಿ ಕಚ್ಚಾಟ ಇಲ್ರಿ. ಪರಲೋಕದಲ್ಲಿ ಮನಸ್ತಾಪ ಇಲ್ಲ. ಪರಲೋಕದಲ್ಲಿ ಜಗಳ ಇಲ್ಲ. ಪರಲೋಕದ ಮನಸ್ಥಿತಿಯೇ ಬೇರೆ. ದೇವರು ಹೇಳ್ತಾ ಇದ್ದಾರೆ, ಈ ವರ್ಷ 2024 ನೀನೇನೋ ಬಂದಿದೀಯಾ, ಬಟ್ ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯ ಆಗ್ಬೇಕಾದ್ರೆ ಫಸ್ಟ್ ನಿನ್ನ ಮನಸ್ಸನ್ನು ಬದಲಾಯಿಸ್ಬೇಕು. ಇನ್ನೊಬ್ಬರ ಸಂಗಡ ಬ್ಲೇಮ್ ಮಾಡೋದನ್ನ ನಿಲ್ಲಿಸು. ಇನ್ನೊಬ್ಬರ ಸಂಗಡ ಹೋರಾಡೋದನ್ನ ನಿಲ್ಲಿಸು. ಇಲ್ಲ ನಾವು ನೋಡ್ತೇವೆ, ನಿನ್ನ ಬಗ್ಗೆ ಜನ ಏನಂತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನ್ನ ಬಗ್ಗೆ ನೀನೇನಂತೆ ಅದು ಇಂಪಾರ್ಟೆಂಟ್. ಜನ ಹೇಳ್ಬೋದು ನೀವು ಹುಚ್ಚ ಅಂತ, ಅಲ್ಲ, ಜನ 100 ಮಾತಾಡ್ಲಿ, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ನಿನ್ನ ಮನಸ್ಸು ನಿನ್ನ ಬಗ್ಗೆ ಏನು ಹೇಳ್ತದೆ? ಅಯ್ಯೋ ಅವ್ರು ನನ್ನ ಬಗ್ಗೆ ಹುಚ್ಚ ಅಂದ್ರು, ನಾನು ಹುಚ್ಚದೇನೇನು? ಅಯ್ಯೋ ಅವ್ರು ನೀ ಸರಿ ಇಲ್ಲ ಅಂದ್ರು, ಹಾಗಾದ್ರೆ ನಾನು ಸರಿ ಇಲ್ಲೇನು? ನಾನು ಹೇಳ್ದ ಅರ್ಥ ಆಗ್ತದೆ? ನಿನ್ನ ಮನಸ್ಸು ನಿನಗೆ ಏನು ಹೇಳ್ತದೆ? ನಿನ್ನ ಬಗ್ಗೆ ನಿನ್ನ ಮನಸ್ಸು ನಿಂಗೆ ಏನು ಹೇಳ್ತದೆ? ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಲ್ಲಿ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಏನು ಮಾಡಬೇಡ್ರಿ, ಅನುಸರಿಸಿ. ಪಕ್ಕದವ್ರಿಗೆ ಕೇಳ್ರಿ ಪ್ರಶ್ನೆ ಏನು? ಬದಲಾವಣೆಗೊಳ್ಳೋ ಮನಸ್ಸಿದೆಯಾ ನಿನಗೆ ಅಂತ ಕೇಳಿ. ಏನ್ ಹೇಳಿದ್ರು? ಬದಲಾಗುವ ಮನಸ್ಸಿದೆಯಾ ಕೇಳ್ರಿ. ಉತ್ತರ ಏನ್ ಹೇಳಿದ್ರು? ಇದೆಯಾ? ಮನಸ್ಸಿದೆಯಾ? ಹಾಗಾದ್ರೆ ಏನ್ ಮಾಡ್ರಿ, ಬದಲಾಗುವ ಮನಸ್ಸ ಇದ್ರೆ ಏನ್ ಮಾಡ್ರಿ, ಹಳೇ ವರ್ಷದಲ್ಲಿ ಏನ್ ಇಟ್ಕೊಂಡಿದಿರಲ್ಲ ಅವನ್ನೆಲ್ಲ ತಗೊಂಡು ಈ ವರ್ಷದಲ್ಲಿ ಇಟ್ಬೇಡ್ರಿ. ಏನಿತ್ತು ಹಳೆ ವರ್ಷದಲ್ಲಿ? ಏನಿತ್ತು? ಎಲ್ಲ ಅಲ್ಲಿದೆ ನೋಡ್ರಿ. ಏನಿತ್ತು? ಜಲಸಿ ಇತ್ತ. ಏನಿತ್ತು ನಿಮ್ಮ ಮನಸ್ಸಿನಾಗ? ಹೋದ ವರ್ಷ ಏನಿತ್ತು? ಹೊಟ್ಟೆ ಕಿಚ್ಚಿತ್ತು ಇತ್ತ ನಿಮ್ಮ ಮನಸ್ಸಿನಾಗಿತ್ತ? ಅದನ್ನ ತಗೊಂಡು ಹೊಸ ವರ್ಷದಲ್ಲಿ ಇದ್ರೆ ನೀವು ಹೊಸ ವ್ಯಕ್ತಿ ಅಲ್ಲ. ಏನ್ ಮಾಡ್ಬೇಕು? ಹೊಟ್ಟೆ ಕಿಚ್ಚನ್ನ ಬಿಡ್ಬೇಕು. ನೆಕ್ಸ್ಟ್ ಅಕ್ಷಮಾಪಣೆ. ಎಲ್ಲ ಅವ ಹಿಂಗಂದ, ಅವ್ರು ಹಂಗಂದ್ಲು, ಇವ ಹಿಂಗ ಮಾಡ್ದ, ಅದು ಮೋಸ ಮಾಡ್ದ, ಇವೆಲ್ಲ ಮನಸ್ಸಿನಾಗಿದೆ. ಇದೆಯಾ? ಈಗ ನೋಡ್ರಿ, ನೀವು ಒಬ್ರು ನೋಡ್ರಿ, ನಿಮ್ಮ ಮನಸ್ಸಿನಾಗ ಇದೆ ಇಲ್ಲ, ಈ ವ್ಯಕ್ತಿ ನನಗೆ ವಿರೋಧವಾಗೇ ಇದ್ದ, ಇದೇ ಇಲ್ರಿ, ಸತ್ಯವಾಗಿ ಇದೆಯೋ ಇಲ್ಲೋ? ಇವಳಿಂದನೇ ನೋಡ್ರಿ ನಾವು ಉದ್ಧಾರ ಆಗ್ತಿಲ್ಲ. ಇದೆಯಾ ಮನಸ್ಸಿನಾಗೆ? ಇವನೇ ನೋಡ್ರಿ ನನ್ನ ಆಶೀರ್ವಾದಕ್ಕೆ ತಡೆ ಆಗಿದ್ದಾನೆ. ಇದೆಯಾ? ಇವೆಲ್ಲ ಕ್ಷಮಾಪಣೆ. ಇದು ಹಳೇ ಮನಸ್ಸು. ಬೈಬಲ್ ಹೇಳ್ತದೆ ಇದನ್ನ ಬಿಡ್ರಿ. ಅದಕ್ಕೆ ಕೇಳಿದೆ, ಬದಲಾಗೋ ಮನಸ್ಸಿದೆಯಾ? ಹಾಗಾದ್ರೆ ಫಸ್ಟ್ ಅದನ್ನು ತೆಗೀರಿ. ಅದು ಇಟ್ಕೊಂಡು ಹೊಸ ವರ್ಷದಲ್ಲಿ ಬರಬೇಡ್ರಿ. ಅದು ಇಟ್ಕೊಂಡು ಬಂದ್ರೆ ಏನಾಗುತ್ತೆ? ಇಲ್ಲಿ ಹೇಳ್ತದೆ, ಸ್ಟಾಪ್ ಅಲೋವಿಂಗ್ ಯುವರ್ ಮೈಂಡ್ ಅಂಡ್ ಹಾರ್ಟ್ ಟು ಬಿ ಕ್ಯಾರಿಡ್ ಅವೇ ವಿತ್ ಎವ್ರಿ ಒನ್ ಕಂಪ್ಲೇಂಟ್ಸ್. ಬರೀ ಕಂಪ್ಲೇಂಟ್ ಇಟ್ಕೊಂಡು ಹೊಸ ವರ್ಷದಲ್ಲಿ ಬರಬೇಡ್ರಿ. ಬಹಳ ಕಂಪ್ಲೇಂಟ್ ಇದಾವೆ ನಿಮ್ಮ ಮನಸ್ಸಿನಾಗೆ, ಕರೆಕ್ಟಾ? ಇದಾವಿಲ್ರಿ? ಇಲ್ಲ. ನೀವು ಇನ್ನೊಬ್ರ ಸಂಗಡ ಬರೀ ಕಂಪ್ಲೇಂಟೇ ಮಾತಾಡ್ತೀರಲ್ಲ, ಅವ ಸರಿ ಇಲ್ರಿ, ಅವ ಹಂಗಿದಾನ್ರಿ, ಈ ಮನುಷ್ಯ ಸರಿ ಇಲ್ಲ. ಕಂಪ್ಲೇಂಟ್ಸ್. ನಾನು ಒಂದು ಹೇಳ್ತೀನಿ, ನಿನ್ನ ಬಗ್ಗೆ ಒಂದು ವೇಳೆ ದೇವ್ರು ಕಂಪ್ಲೇಂಟ್ ಮಾಡಕ್ಕೆ ಶುರು ಮಾಡಿದ್ರೆ ಎಷ್ಟು ಮಾಡ್ಬೋದು? ಇಮ್ಯಾಜಿನ್ ಮಾಡ್ರಿ, ನಿಮ್ಮ ಬಗ್ಗೆ ದೇವ್ರು ಕಂಪ್ಲೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಮಾಡ್ಬೋದು? ಮಾಡ್ಬೋದಾ? ಇಲ್ಲ. ದೇವ್ರು ಮಾಡಿದಾರ? ಹಾಗಾದ್ರೆ ನೀವು ಯಾಕೆ ಮಾಡ್ತೀರಿ? ನಿನ್ನ ಬಗ್ಗೆ ದೇವರು ಏನಾದ್ರು ಕಂಪ್ಲೇಂಟ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸಕ್ಕೆ ಆಗೋದಿಲ್ಲ, ಅಷ್ಟು ಕಂಪ್ಲೇಂಟ್ ಇದೆ ನಮ್ಮ ಬಗ್ಗೆ. ಇದೆಯಾ? ಆದ್ರೆ ದೇವ್ರು ಒಂದಿನ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಲಿಲ್ಲ. ಬಟ್ ನಾವೇನ್ ಮಾಡ್ತೇವೆ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಿಲ್ಲ. ಬಟ್ ಇಲ್ಲಿರೋ ಪೊಲೀಸರು ಇದಾರಲ್ಲ ಅಕ್ಕಪಕ್ಕ, ಇವ್ರು ಪೊಲೀಸರಲ್ಲಿ ನ್ಯೂಸ್ ಚಾನೆಲ್ಗಳು, ಮೀಡಿಯಾಗೆ ಹೋಗಿ ಏನ್ ಮಾಡ್ತೀರಿ? ಕಂಪ್ಲೇಂಟ್ ಕೊಡ್ತೀರಿ. ಅದು ಹೆಂಗೆ ಹರಡ್ತದೆ ಗೊತ್ತಿಲ್ಲ. ಪೊಲೀಸರಿಗೆ ಹೋದ್ರೆ ಪೊಲೀಸರು ರಹಸ್ಯವಾಗಿ ಇಡ್ತಾರೆ. ಮೀಡಿಯಾಗೆ ಹೋಗ್ಬೇಡ್ರಿ. ಮೀಡಿಯಾಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಿ ಮುಗೀತು, ಇಡೀ ಜಗತ್ತಿಗೆ ಗೊತ್ತಾಗ್ತದೆ. ಪೊಲೀಸರು ಸೀಕ್ರೆಟ್ ಆಗಿ ಇಡ್ತಾರೆ. ಅದಕ್ಕೆ ಪೊಲೀಸರಿಗಿಂತ ಮೀಡಿಯಾ ವೆರಿ ಡೇಂಜರ್. ನೀವು ಮೀಡಿಯಾ ಆಗ್ಬೇಡ್ರಿ. ಏನು? ಸುದ್ದಿಯನ್ನ ಪ್ರಚಾರ ಮಾಡುವ ಜನರು ಆಗ್ಬೇಡ್ರಿ. ಕಂಪ್ಲೇಂಟ್ಸ್ ಮಾಡ್ಬೇಡ್ರಿ. ಅದಕ್ಕಾಗಿ ಟುಡೇ ಯು ನೀಡ್ ಟು ಡಂಪ್ ಔಟ್. ಡಂಪ್ ಔಟ್ ಅಂದ್ರೆ ಏನು ಗೊತ್ತಾ? ಡಂಪ್ ಔಟ್ ಅರ್ಥ ಏನು ಹೇಳ್ರಿ? ಬೆಳಗ್ಗೆ ವಿಸರ್ಜನೆ ಮಾಡ್ತಿರಲ್ಲ ಹಂಗೆ. ಡಂಪ್ ಔಟ್ ಅಂದ್ರೆ ಏನು ಗೊತ್ತಾ? ವಿಸರ್ಜನೆ. ಏನು ವಿಸರ್ಜನೆ ಮಾಡ್ಬೇಕು ಇವತ್ತು ನೀವು? ಏನು ವಿಸರ್ಜನೆ ಮಾಡಬೇಕು?
ಎಲ್ಲ ಹೊಟ್ಟೆ ಕಿಚ್ಚನ್ನು ವಿಸರ್ಜನೆ ಮಾಡಿ, ಎಲ್ಲ ಕ್ಷಮಾಪಣೆಯನ್ನು ವಿಸರ್ಜನೆ ಮಾಡಿ. ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಿದೆಯಲ್ಲ, ಇನ್ನೊಬ್ಬರ ತಪ್ಪನ್ನ ಬರೇ ಹೇಳುದು, ಇನ್ನೊಬ್ಬರ ತಪ್ಪು ಬಗ್ಗೆ ಹೇಳುದು, ಅದನ್ನ ಮೊದ್ಲು ಏನ್ ಮಾಡ್ರಿ, ವಿಸರ್ಜಿಸಿ. ಇದನ್ನ ಯಾವಾಗ ಮಾಡ್ತೀರಿ ಆಗ ತಾನೇ ನೀವೇನ್ ಮಾಡ್ತೀರಿ ನೋಡಿ ಹೇಳ್ತೇನೆ. ನಿನ್ನ ಮನಸ್ಸು ಸ್ವಚ್ಛ ಮಾಡ್ಕೊಡ್ರಿ. ಫಸ್ಟ್ ಮನಸ್ಸನ್ನು ಕಂಪ್ಲೀಟ್ ಆಗಿ ನೂತನ ಪಡಿಸ್ಕೊಡ್ರಿ. ಈ ಮನಸ್ಸೊಳಗೆ ಭಯಂಕರ ಗಲೀಜಿದೆ, ಅದನ್ನು ವಿಸರ್ಜಿಸಿ. ಹೊಟ್ಟೆಗಿಂದ ಹೊಲಸು ವಿಸರ್ಜನೆ ಮಾಡಿದ್ರೆ ಹೊಟ್ಟೆನೂ ಬರ್ತದ? ಮನಸ್ಸಿನಾಗ ಎಷ್ಟು ಹೊಲಸಿದೆ ಗೊತ್ತಾ ನಿಮ್ಗೆ? ಅದು ವಿಸರ್ಜನೆ ಮಾಡಿದ್ರೆ ಮನಸ್ಸು ಹೆಂಗಾಗೋದು ಹೇಳ್ರಿ? ಮನಸ್ಸು ಹೆಂಗಾಗೋದು ವಿಚಾರ ಮಾಡಿ. ಒಬ್ಬ ವ್ಯಕ್ತಿ 2-3 ದಿನ ವಿಸರ್ಜನೆ ಮಾಡಲಿಲ್ಲ, ಏನಾಗ್ತದೆ? ಹೊಟ್ಟೆ ಹುಳಾಗ್ತಾವ. ನಿಮ್ಮ ಮನಸ್ಸು ವಿಸರ್ಜನೆ ಮಾಡಿದ್ರೆ ಮನಸ್ಸು ಏನಾಗಿರೋದು? ಈಗ ಮನಸ್ಸು ಹುಳದಿಂದ ತುಂಬಿಕೊಂಡಿದೆ ಅಂತ. 2023 ಪೂರ ಹುಳ ಇದಾವ ಮನಸ್ಸಿನಲ್ಲಿ. ದೇವ್ರ ವಾಕ್ಯ ಹೇಳ್ತದೆ, ಅದನ್ನ ಬಿಟ್ಟು ಬಿಡ್ರಿ, ವಿಸರ್ಜಿಸಿ, ತೆಗಿರಿ ಎಲ್ಲ. ಹೊಸ ವರ್ಷ ಬರೀ ಆಶೀರ್ವಾದ ಆಗುವುದಿಲ್ಲ. ಯಾಕೆ? ಒಂದು ವಚನ ಓದ್ರಿ ಎಲ್ಲರೂ, ಜ್ಞಾನೋಕ್ತಿ ಪುಸ್ತಕ ತೆಗಿ, 23ನೇ ಅಧ್ಯಾಯ 7ನೇ ವಚನ ಓದ್ರಿ. ಏನಿದೆ? ಏನಿದೆ? ಜ್ಞಾನನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಹುಣ್ಣು ಕುಡಿ ಎಂದು ಹೇಳಿದರೂ ಇನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಏನ್ರಿ ಬೈಬಲ್ ಏನ್ ಹೇಳ್ತದೆ? ಅವನು ಹಾ, ತನ್ನ ಒಳಗಿನ ಆ ಯೋಚನೆಯಂತೆಯೇ ಇದ್ದಾನೆ. ಬೈಬಲ್ ಹೇಳ್ತದೆ ಮನುಷ್ಯ ಹೆಂಗಿದಾನೆ ಗೊತ್ತಾ? ಮನುಷ್ಯನ ಒಳಗಡೆ ಏನು ಆಲೋಚನೆ ಇದೆಯೋ ಅದೇ ಪ್ರಕಾರ ಮನುಷ್ಯ ಇದ್ದಾನೆ. ಸುಮ್ಮನೆ ಹೊರಗಡೆ ಬೇರೆ ತೋರಿಸ್ಬೇಡ ನೀವು. ಈ ಹೊಸ ವರ್ಷದಲ್ಲಿ ನಿನ್ನ ಯೋಚನೆ ಇನ್ನೂ ಹಳೆ ವರ್ಷದ್ದೇ ಇದ್ರೆ ನೀನು ಹಳೆ ವ್ಯಕ್ತಿನೇ, ಹೊಸ ವ್ಯಕ್ತಿ ಅಲ್ಲ. ಬಾಯಿಂದ ಹೇಳ್ತೀನಿ ನೀನೇನು, ಊಟ ಮಾಡೋ, ಕುಡಿಯೋ, ಬಾಯಿಂದ ಹೇಳ್ತಿ, ನಿಜವಾಗಿ ಅವನ ಮೇಲೆ ಹಿಂಗೆ ಪ್ರೀತಿ ಇಲ್ಲ ಅಂತ. ಯಾಕೆ? ನಿನ್ನ ಆಲೋಚನೆ ಹೆಂಗಿದೆ? ಇದೇ ವ್ಯಕ್ತಿ ಮೋಸಗಾರ, ಇದೇ ವ್ಯಕ್ತಿಯಿಂದ ನಾನು ಹಾಳಾದೆ, ಇದು ಇನ್ನೂ ಇದೆ ಒಳಗೆ. ಬೈಬಲ್ ಹೇಳುತ್ತದೆ ಮನುಷ್ಯನು ತನ್ನ ಒಳ ಯೋಚನೆಯಂತೆ ಇದ್ದಾನೆ. ಅದಕ್ಕೋಸ್ಕರ ನಿನ್ನ ಯೋಚನೆಯನ್ನ ಬದಲಾಯಿಸ್ರಿ, ಮನಸ್ಸಿನ ಆಲೋಚನೆ ಬದಲಾಯಿಸ್ರಿ. ಎಲ್ರಿಗೂ ಆಸೆ ಹೊಸ ವರ್ಷದಲ್ಲಿ ಹೊಸ ಆಶೀರ್ವಾದ ಬೇಕು. ಹಲೋ, ಬೈಬಲ್ ಒಂದು ವಚನ ಬರ್ತದೆ, ಏನ್ ಗೊತ್ತಾ? ತೆಗಿರಿ ಎಲ್ಲರೂ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ತೆಗಿ. ಲೂಕ 5:36. ಅವರಿಗೆ ಒಂದು ಸಾಮ್ಯ ಹೇಳ್ತಾನೆ. ಏನು ಗೊತ್ತಾ ಸಾಮ್ಯ? ಇಲ್ಲಿದೆ. ಅದೇನಂದ್ರೆ, ಯಾರು ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಕೊಂಡು ಹಳೆ ವಸ್ತ್ರಕ್ಕೆ ತ್ಯಾಗ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸದನ್ನು ಹರಿದು ಕೆಡಿಸಿದ ಹಾಗಾಗುವುದಲ್ಲದೆ, ಹೊಸದರಿಂದ ಹರಿದು ಹಚ್ಚಿದ ತ್ಯಾಗವು ಹಳೆಯದಕ್ಕೆ ಒಪ್ಪುವುದೂ ಇಲ್ಲ. ಮತ್ತು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರು ಹಾಕಿಡುವುದಿಲ್ಲ. ಇಟ್ಟರೆ ಆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ತಾನು ಚೆಲ್ಲಿ ಹೋಗುವುದಲ್ಲದೆ ಬುದ್ದಲಿಗಳು ಕೆಟ್ಟು ಹೋಗುವುದು. ನೋಡ್ರಿ, ಇಲ್ಲಿ ಬೈಬಲ್ ಅಲ್ಲಿ ನಾವು ನೋಡ್ತೇವೆ 2 ವಿಷಯ ಇದೆ. ಒಂದು ಹಳೆ ಬಟ್ಟೆ, ಹಳೆ ವಸ್ತ್ರ, ಇನ್ನೊಂದು ಹಳೆ ಬುದ್ದಲಿ. ಏನ್ ಹೇಳ್ರಿ? ಹಳೆ ವಸ್ತ್ರ, ಹಳೆ ಬುದ್ದಲಿ. ಹಳೆ ವಸ್ತ್ರ ಅದೇ ನಮ್ಮ ಲೈಫ್, ಹಳೆ ಬುದ್ದಲಿ ಅದೇ ನಮ್ಮ ಲೈಫ್. ಇದು ಹಳೆ ಬುದ್ದಲಿ, ಮನಸ್ಸು ಎಲ್ಲ ಹಳೇದಿದೆ. ಬಟ್ ಆಸೆ ಏನ್ ಪಡ್ತಾ ಇದ್ದೀವಿ? ದೇವರು ಹೊಸ ಆಶೀರ್ವಾದ ಕೊಡಬೇಕು, ದೇವರು ಹೊಸ ಆಶೀರ್ವಾದ ಕೊಡಬೇಕು. ಹಲೋ, ದ್ರಾಕ್ಷಾರಸ, ಹೊಸ ಆಶೀರ್ವಾದ ಬರಬೇಕಾದ್ರೆ ಹೊಸ ಬುದ್ಧಿಲಿನೇ ಬೇಕು. ಹಳೆ ಬುದ್ಧಿಲಿಯಲ್ಲಿ ಒಂದು ವೇಳೆ ನೀನು ದ್ರಾಕ್ಷಾರಸ ಹಾಕಿದ್ರೆ ದ್ರಾಕ್ಷಾರಸನು ಹಾಳಾಗೋಗ್ತದಂತೆ. ಅಂದ್ರೆ ದೇವ್ರ ಈ ವರ್ಷ ಏನೋ ನಿಮ್ಗೆ ಆಶೀರ್ವಾದ ಮಾಡ್ಬೇಕಂತ ಮನಸ್ಸಿದೆ, ಬಟ್ ನಿನ್ನ ಮನಸ್ಸು ಹೆಂಗಿದೆ? ನಿನ್ನ ವ್ಯಕ್ತಿತ್ವ ಹೆಂಗಿದೆ? ಇನ್ನೂ ಹಳೇದಿದೆ. ನಾನು ಹೇಳ್ರಿ, ಹಳೆ ಬುದ್ಧಿಲಿ ಹೊಸ ದ್ರಾಕ್ಷಾರಸನೇ ಹಾಕುತ್ತಿಲ್ಲ. ಈ ಹಳೇ ಜೀವಿತದಲ್ಲಿ ದೇವರು ಹೊಸ ಆಶೀರ್ವಾದ ಹೆಂಗ್ ಕೊಡ್ತಾನೆ? ನಿನ್ನ ಮನಸ್ಸು ಇನ್ನೂ ಹಳೇದಿದ್ರೆ ಹೆಂಗ್ ಹೊಸ ಆಶೀರ್ವಾದ ಬರ್ತದೆ? ವಿಚಾರ ಮಾಡ್ರಿ. ಬರಕ್ ಸಾಧ್ಯನಾ? ನಿಮ್ಗೆ ನೀವೇ ಟೆಸ್ಟ್ ಮಾಡ್ಕೊಡ್ರಿ. ನೀವು ಬದಲಾಗದೆ
ಹೊಸ ಆಶೀರ್ವಾದ ಬೇಕು, ಹೊಸ ಆಶೀರ್ವಾದ ಬೇಕು, ಹೊಸ ಆಶೀರ್ವಾದ ಬೇಕು. ಹೆಂಗೆ ಬರಕ್ ಸಾಧ್ಯ? ಇಂಪಾಸಿಬಲ್, ಬರಕ್ ಸಾಧ್ಯನೇ ಇಲ್ಲ ಪ್ರಿಯರೇ. ಸೊ ದಯಮಾಡಿ ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ. ನಿಮ್ಮ ಜೀವಿತದಲ್ಲಿ ಹೊಸ ಆಶೀರ್ವಾದ ಬೇಕಾದ್ರೆ ಫಸ್ಟು ನಿನ್ನ ಬುದ್ಧಿಲಿ ಹೊಸದಾಗ್ಬೇಕು, ನಿನ್ನ ಮನಸ್ಥಿತಿ ಹೊಸದಾಗ್ಬೇಕು, ನೀನು ಬದಲಾಗ್ಬೇಕು. ಮನುಷ್ಯನು ತನ್ನ ಒಳ ಯೋಚನೆ ಅಂತ ಇದ್ದಾನೆ. ಇವತ್ತು ಪರೀಕ್ಷೆ ಮಾಡ್ಕೋ, ನಿನ್ನ ಆಲೋಚನೆ ಹೆಂಗಿದೆ? ಇನ್ನೂ ಸ್ವಾರ್ಥದಿಂದ ಕೂಡಿದೆಯಾ? ನಾನೊಬ್ಬನೇ ಉದ್ಧಾರ ಆಗಬೇಕು? ಇನ್ನೂ ಸ್ವಾರ್ಥದಿಂದ ಕೂಡಿದೆಯಾ? ಇನ್ನೂ ಹೊಟ್ಟೆಗಿಚ್ಚಿಂದ ಕೂಡಿದೆಯಾ? ಅವರು ಉದ್ಧಾರ ಆಗ್ಬಾರ್ದು. ಇನ್ನೂ ನಿನ್ನ ಮನಸ್ಸು ಹೆಂಗಿದೆ? ನಿಜವಾಗಿ ಹೇಳ್ತೇನೆ, ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಈ ನೂತನ ವರ್ಷದಲ್ಲಿ ಹೊಸ ಕಾರ್ಯ ಮಾಡ್ಬೇಕಂತ ದೇವ್ರಿಗೆ ಮನಸ್ಸಿದೆ. ನಿಜವಾಗ್ಲೂ ದೇವ್ರಿಗೆ ಮನಸ್ಸಿದೆ. ನಿಮ್ಮೆಲ್ಲರನ್ನ ದೇವ್ರ ಆಶೀರ್ವಾದ ಮಾಡ್ಬೇಕಂತ ದೇವ್ರಿಗೆ ಬಹಳ ಮನಸ್ಸಿದೆ. ಬಟ್ ಅದಕ್ಕೆ ತಡೆ ಯಾರು? ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ಬೇಡ್ರಿ. ಇನ್ನೊಬ್ರು ತಡೆ ಇಲ್ಲ, ನಿನ್ನ ಮನಸ್ಸೇ ನಿನಗೆ ತಡೆಯಾಗಿದೆ. ನಿನ್ನ ಮನಸ್ಸು ನೂತನಗೊಂಡ್ರೆ ಆಟೋಮೆಟಿಕ್ ಆಗಿ ದೇವರು ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನ ತಗೊಂಡು, ನೀನು ನೆನೆಸದೇ ಇರುವಂತ ಆಶೀರ್ವಾದಗಳನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ಈ ಸಾಮ್ಯವನ್ನು ಹೇಳಿದ್ದೇನು ಗೊತ್ತಾ? ಹಳೆ ಬಟ್ಟೆ ಹೊಸ ಬಟ್ಟೆಗೆ ಹಳೆ ತ್ಯಾಪೆ ಹಚ್ಚಿದ್ರೆ ಹೊಸ ಬಟ್ಟೆ ಹಾಳಾಗಿ ಹೋಗ್ತದೆ. ಹಳೆ ಬುದ್ಧಿಲಿ ಹೊಸ ದ್ರಾಕ್ಷಾರಸ ಹಾಕಿದ್ರೆ ಅದು ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಹೊಸ ದ್ರಾಕ್ಷಾರಸಕ್ಕೆ ಹೊಸ ಬುದ್ಧಿಲೇನೆ ಬೇಕು. ಈ ನೂತನ ವರ್ಷದಲ್ಲಿ ದೇವರು ಮಾಡಬೇಕಾದ ಹೊಸ ಕಾರ್ಯಗಳಿಗೆ ನೂತನ ಮನಸ್ಸೇ ಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ನೂತನ ಮನಸ್ಸನ್ನು ಹೊಂದಿಕೊಳ್ಳಿ. ಇಹಭೂಲೋಕದ ನಡವಳಿಕೆಯನ್ನ ಅನುಸರಿಸಬೇಕ್ರಿ. ಇದನ್ನು ಅನುಸರಿಸಿದ್ರೆ ನಿಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದ ನಿಮಗೆ ಬರುವುದಿಲ್ಲ. ಹೊಸ ವ್ಯಕ್ತಿಯಾಗಿ ಬದಲಾಗಿ, ಹೊಸ ವ್ಯಕ್ತಿಯಾಗಿ. ನಾನು ಹೇಳ್ತೀನಿ, ದೇವರು ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಚೇಂಜ್ ಆಗುವಂತ ಅವಕಾಶ. ಓಕೆ, ಇಲ್ಲ ನಾವು ನೋಡ್ತೇವೆ. ಸೊ ಹಾಗಾಗಿ ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿರುವ ಎಲ್ಲ ವಿಷಯಗಳನ್ನ ಏನ್ ಮಾಡ್ರಿ ಇವತ್ತು ತೆಗೆದ. ಯು ಹ್ಯಾವ್ ಟು ಗೆಟ್ ರಿಡ್ ಆಫ್ ಆಲ್ ಪಾಯ್ಸನ್. ಎಲ್ಲ ವಿಷಯಗಳನ್ನ ಇವತ್ತು ತೆಗಿಬೇಕು. ಎದಕ್ಕಾಗಿ? ನಿನ್ನ ಆಶೀರ್ವಾದ. ಹೊಸ ದ್ರಾಕ್ಷರಸವನ್ನು ದೇವ್ರು ಹಾಕ್ಲಿಕ್ಕೆ ರೆಡಿ ಇದ್ದಾನೆ. ಬಟ್ ನಿನ್ನ ಬುದ್ಧಿಲಿ ಹಳೇದಿದೆ. ಬುದ್ಧಿಲಿ ಹೊಸ ದ್ರಾಕ್ಷರಸ ಹಾಕಿದ್ರೆ ಅದೇನಾಗುತ್ತೆ? ಪಾಯ್ಸನ್ ಆಗ್ತದೆ. ಮೊದಲು ಪಾಯ್ಸನ್ ತೆಗಿರಿ. ಪಾಯ್ಸನ್ ತೆಗೆದ್ರೆ ಆಟೋಮೆಟಿಕ್ ಆಗಿ ದ್ರಾಕ್ಷರಸವಾಗಿ ಉಳಿತದೆ. ಒಂದು ಡ್ರಾಪ್ ಪಾಯ್ಸನ್ ನೀವು ಒಂದು ಚಂಬು, ಒಂದು ಗ್ಲಾಸ್ ನೀರಲ್ಲಿ ಹಾಕಿದ್ರು ಇಡೀ ಗ್ಲಾಸ್ ನೀರೇನಾಯ್ತು? ವಿಷಾನೇ. ಹಾಗಾಗಿ ನಿನ್ನ ಲೈಫ್ ಹಾಳಾಗಬಾರ್ದಂದ್ರೆ ನೀನೇನ್ ಮಾಡ್ಬೇಕು? ಇವತ್ತು ಫಸ್ಟು ನಿನ್ನ ಮನಸ್ಥಿತಿಯನ್ನ ಬದಲಾಯಿಸಿ. ಸೊ ಅದಕ್ಕಾಗಿ ದೇವ್ರಿಗೆ ಎಲ್ಲರೂ ಏನ್ ಮಾಡ್ಬೇಕು? ನೀವೀಗ ಕೇಳ್ಬೇಕು. ಎದಕ್ಕಾಗಿ ಕೇಳಬೇಕು? ಇಲ್ಲೇ ನೋಡಿ, ಆಸ್ಕ್ ಗಾಡ್ ಫಾರ್ ನ್ಯೂ ಮೈಂಡ್. ಹಳೇ ಮನಸ್ಸನ್ನು ಇಟ್ಟುಕೊಂಡು ಈ ವರ್ಷ ವೇಸ್ಟ್ ಮಾಡ್ಬೇಡ. ಈ ವರ್ಷನೂ ಮತ್ತೆ ವ್ಯರ್ಥನೇ ಇದು. ಸುಮ್ಮನೆ ಹೊಸ ವರ್ಷ ಬಂತು, ಬಟ್ ನಿನ್ನ ಜೀವಿತದಲ್ಲಿ ಹೊಸದಾಗುವುದಿಲ್ಲ. ವೇಸ್ಟ್ ಮಾಡ್ತಾ ಇದ್ದೀವಿ. ನಾನು ಒಂದು ಹೇಳ್ತೇನೆ, ದೇವರು ಸಮಯ ಭಾಳ ಇಂಪಾರ್ಟೆಂಟ್, ಹಣ ಭಾಳ ಇಂಪಾರ್ಟೆಂಟ್. ಇವೆರಡು ಬಗ್ಗೆ ದೇವ್ರು ಲೆಕ್ಕ ಕೊಡ್ತಾನೆ. ಈ ವರ್ಷ ನೀವು ಹಳೆ ಮೈಂಡ್ ಸೆಟ್ ಇಟ್ಕೊಂಡು ಬಂದ್ರೆ ಈ ವರ್ಷ ಹಾಳಾಗಿ ಹೋಗ್ತದೆ. ಈಗ 2023 ನಾನು ಸ್ವಲ್ಪ ಚೇಂಜ್ ಆಗಬೇಕು, ನಾನು ಮಾಡಿ ತಪ್ಪು ಸುಧಾರಿಸ್ಬೇಕಂತ ವಾಪಸ್ ಕರೆದು ಬರ್ತದ? 2023 ಬರ್ತದ? ಸಾಧ್ಯನೇ ಇಲ್ಲ. ಮುಗಿದೋಯ್ತು, ಗತಿಸೋಯ್ತು ಈಗ. ಬಟ್ ಈ ವರ್ಷನೂ ವ್ಯರ್ಥ ಮಾಡ್ಕೋಬೇಡ. ಮಾಡಿದ ತಪ್ಪುಗಳನ್ನ, ಮಾಡಿದ ಅಪರಾಧಗಳನ್ನ ಮತ್ತೆ ಮಾಡಬೇಡ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಬೇಕಂತ ದೇವರು ಬಯಸ್ತಾರೆ. ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ಬೇಕಂತ ಬಯಸ್ತಾ ಇದ್ದಾರೆ. ಅದನ್ನ ವ್ಯರ್ಥ ಮಾಡ್ಕೊಳ್ಬೇಡ. ಓಕೆ, ವ್ಯರ್ಥ ಮಾಡಿ. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದೆ ಪ್ರೇರಿ, ಎದಕ್ಕೂ ಅಲ್ಲ. ಓಕೆ, ಸೊ ಒಂದು ನಿಮಿಷ ಕಣ್ಮುಚ್ಚಿ ಪ್ರೇಯರ್ ಮಾಡ್ತೀರಿ. ಎದಕ್ಕಾಗಿ? ಓಕೆ, ಎಲ್ಲರೂ ಹೇಳ್ರಿ, ಕಣ್ಮುಚ್ಚಿ, ದೇವರೇ ನನಗೆ ನೂತನ ಮನಸ್ಸು ಕೊಡಿಸು. ಎಲ್ಲರೂ ನೀವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ನೂತನ ಮನಸ್ಸನ್ನು ಕೊಡಿಸು. ನನ್ನ ಮನಸ್ಸಿನಲ್ಲಿರುವಂಥ ಹಳೆ ದ್ವೇಷ, ಹೊಟ್ಟೆ ಕಿಚ್ಚು, ಇತರರ ಮೇಲೆ ಕಂಡಂಥ ಎಲ್ಲ ಕೋಪಗಳು ದೇವರಿಗೆ ಯಾವುದು ಬೇಡ. ನನ್ನ ಆಶೀರ್ವಾದಕ್ಕೆ ಇವು ತಡೆಯಾಗಿದೆ ಸ್ವಾಮಿ. ದೇವರೇ ನನಗೆ ನೂತನ ಮನಸ್ಸು ಕೊಡು ಸ್ವಾಮಿ. ನಾನು ಹಳೆದೆಲ್ಲ ಮರಿಬೇಕು ದೇವರೇ. ಹಳೆ ಪಾಪಗಳನ್ನ ಬಿಡಬೇಕು ಸ್ವಾಮಿ. ದೇವರೇ, ನನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ವಿಷದ ಪದಾರ್ಥಗಳನ್ನು ನಾನು ವಿಸರ್ಜಿಸಬೇಕು ದೇವರೇ. ದೇವರೇ, ನನ್ನನ್ನು ಬದಲಾಯಿಸು ಎಂಬುದಾಗಿ ಕೇಳ್ರಿ ಪ್ರಿಯರೇ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್, ಓಕೆ. ಸಿ, ಪಕ್ಕದವ್ರಿಗೆ ಹೇಳ್ರಿ, ಹಳೆ ಮನಸ್ಸಿಂದ ಇಟ್ಟುಕೊಂಡು ಹೊಸ ವ್ಯಕ್ತಿ ಆಗಕ್ಕಾಗೋದಿಲ್ಲ. ಹೊಸ ವರ್ಷ ಅಂದ್ರೆ ಅರ್ಥ ಏನ್ ಹೇಳ್ರಿ? ಹೊಸ ವರ್ಷ, ವರ್ಷದಲ್ಲಿ ಎಲ್ಲವೂ ಹೊಸದಾಗಿ ಆಗಬೇಕು. ಓಕೆ, ಅದಕ್ಕಾಗಿ ಬರ್ದಿದ್ದೇನೆ, ಯು ಕಾಂಟ್ ಹ್ಯಾವ್ ನ್ಯೂ ಇಯರ್ ವಿತ್ ಓಲ್ಡ್ ಮೈಂಡ್. ಹಳೆ ಮನಸ್ಸಿಟ್ಟುಕೊಂಡು ಹೊಸ ವರ್ಷವನ್ನು ಅನುಭವಿಸಕ್ ಆಗುದಿಲ್ಲ. ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳನ್ನ ನೋಡ್ಬೇಕಾದ್ರೆ ನಿನ್ನ ಮನಸ್ಸು ಏನಾಗ್ಬೇಕು? ನಿನ್ನ ಮನಸ್ಸು ಏನಾಗ್ಬೇಕು? ಹೊಸದಾಗ್ಬೇಕು. ಹೊಸ ಜೀವಿತ ಹೆಂಗ್ ಬರ್ತದೆ? ಹೊಸ ಜೀವಿತ ಹೆಂಗ್ ಬರ್ತದೆ? ಹೊಸ ಮನೆ ಕಟ್ಬಿಟ್ರೆ ಹೊಸ ಜೀವಿತನ? ನಾನು ಒಂದ್ ಹೇಳ್ತೇನೆ, ನಿನ್ನ ಮನಸ್ಥಿತಿ ಹಳೇದಾಗಿ ನೀನು ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳನ್ನ ನೋಡ್ಬೇಕಂದ್ರೆ ನಿನ್ನ ಲೈಫಲ್ಲಿ ಎಂದಿಗೂ ಸಾಧ್ಯ ಇಲ್ಲ. ಅನೇಕರು ಆಲೋಚಿಸ್ತಾರೆ, ಹೊಸ ವರ್ಷದಲ್ಲಿ ಹೊಸ ಮನೆ ಕಟ್ಟಿದ್ರೆ ನನ್ನ ಜೀವಿತ ಹೊಸದಾಗ್ತದೆ. ಹೊಸ ಮನೆ ಕಟ್ಟಿದಿ, ಬಟ್ ಮನೆಯಲ್ಲಿ ವಾಸ ಮಾಡೋ ನೀನ್ ಹಳಬನೆ. ಹೊಸ ಕಾರ್ ತಗೊಂಡು ಒಳಗಡೆ ಕುತ್ಕೊಂತ ವ್ಯಕ್ತಿ ಹಳಬನೆ ಆದ್ರೆ ಏನ್ ಅರ್ಥ? ಕಾರ್ ಹೊಸದ್ ಬಂತು, ಅದ್ರ ಅರ್ಥ ನಿನ್ ಜೀವಿತದಲ್ಲಿ ಏನು ಹೊಸದಾಗ್ಲಿಲ್ಲ. ಹೊಸ ವರ್ಷಕ್ಕೆ ಬಂದ್ಮೇಲೆ ಹೊಸ ಬಟ್ಟೆ ಹಾಕೋತಾರೆ. ಯಾಕೆ? ಹೊಸ ಬಟ್ಟೆ ಹಾಕೊಂಡ್ರೆ ನನ್ನ ಜೀವಿತ ಹೊಸದಾಗ್ತದೆ. ಹೊಸ ಬಟ್ಟೆಯಿಂದ ನಿನ್ನ ಜೀವಿತ ಹೊಸದಾಗುವುದಿಲ್ಲ. ಹೊಸ ಮನೆಯಿಂದ ನಿನ್ನ ಜೀವಿತ ಹೊಸದಾಗುವುದಿಲ್ಲ. ಹೊಸ ಕಾರ್ ತಗೊಂಡ್ರು ನಿನ್ನ ಜೀವಿತ ಹೊಸ ಆಗುವುದಿಲ್ಲ. ನಿನ್ನ ಮನಸ್ಸು ಹೊಸದಾದ್ರೆ ನಿನ್ನ ಜೀವಿತ ಹೊಸದಾಗ್ತದೆ. ನಿನ್ನ ಮನಸ್ಸು ಹೊಸದಾಗ್ಬೇಕು. ಮೊದಲು ಅದು ಬದಲಾಯಿಸ್ಬೇಕು, ಇದು ಚೇಂಜ್ ಆಗ್ಬೇಕು. ಯಾಕೆ ಗೊತ್ತಾ? ನ್ಯೂ ಲೈಫ್ ಕಮ್ಸ್ ಫ್ರಮ್ ನ್ಯೂ ಮೈಂಡ್. ಅದಕ್ಕೋಸ್ಕರ ಹೊಸ ಅನ್ನುವಾಗ ತಿಳ್ಕೊಡ್ರಿ, ಭೂಲೋಕದಾಗ ಯಾವುದು ಹೊಸದಿಲ್ಲ. ನಿನ್ನ ಮನಸ್ಸು ಹೊಸದಾಗಬೇಕಾದ್ರೆ ಮೊದಲು ಭೂಲೋಕದಗಳ ಮೇಲೆ ಮನಸ್ಸು ಇಡುವುದನ್ನ ಬಿಡಬೇಕು. ಕೊಲೊಸ್ಸೆಯವರಿಗೆ ಬರೋ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಮೇಲಿರುವಂತವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವುಗಳ ಮೇಲೆ ಮನಸ್ಸಿಡಬೇಡ್ರಿ. ಯಾಕೆಂದ್ರೆ ನೀವು ಕೂಡ ಏನಾಗಿದ್ದೀರಿ? ಸತ್ತಿರಲ್ಲ. ಕ್ರಿಸ್ತನೊಂದಿಗೆ ದೇವರಲ್ಲಿ ನೀವು ಏನಾಗಿದ್ದೀರಿ? ಮರೆಯಾಗಿದ್ದೀರಿ. ಸೊ ನೂತನ ಮನಸ್ಸು ಅನ್ನುವಾಗ ನಿಮ್ಮ ಮನಸ್ಸು ಕೆಳಗಡೆ ಇರಬಾರ್ದಂತೆ ಮೇಲಿರ್ಬೇಕಂತ. ಭೂ ಸಂಬಂಧವುಗಳ ಮೇಲೆ ನಿನ್ನ ಮನಸ್ಸಿದ್ರೆ ನೀನಿನ್ನೂ ಹಳೆ ವ್ಯಕ್ತಿ. ಭೂ ಸಂಬಂಧವಾದವುಗಳು ಯಾವುದು ಅಂತ ಬೈಬಲ್ ನೀವು ಓದಿದ್ರೆ, ಈ ಇಡೀ ಬೈಬಲ್ ಅಲ್ಲಿ ಬಹಳಷ್ಟು ಬರ್ತದೆ. ಎಲ್ಲಿ ಬರ್ತದೆ ಗೊತ್ತಾ? ಭೂ ಸಂಬಂಧಗಳ ಭಾವಗಳಿಗಾಗಿ ಸಾಯಿರಿ. 5ನೇ ವಚನ ಓದ್ರಿ. ಭಾವಗಳು ಅಂದ್ರೆ ಮನಸ್ಸು. ಭೂ ಸಂಬಂಧವಾದ ಮನಸ್ಸನ್ನ ಏನ್ ಮಾಡ್ಬೇಕಂತೆ? ಪಕ್ಕದವ್ರಿಗೆ ಹೇಳ್ರಿ, ಭೂಲೋಕದ ಭಾವಗಳನ್ನ ಸಾಯಿಸ ಹೇಳ್ರಿ. ಬಾಚು ಯಾವ ಭೂಲೋಕದ ಭಾವಗಳು? ಜಾರತ್ವ, ಇಲ್ಲಿ ಹೇಳ್ತಾರೆ ವಿಸರ್ಜಿಸ್ಬಿಡ್ರಿ. ಮತ್ ಸೇಮ್ ಪದ ಏನ್ ಮಾಡ್ಬೇಕಂತೆ? ವಿಸರ್ಜಿಸ್ರಿ ಅಂದ್ರೆ ಹೊರಗೆ ಹಾಕ್ರಿ. ಫಸ್ಟ್ ಹೊರಗೆ ಹಾಕ್ರಿ. ಇವೆಲ್ಲ ಹಳೇ ಸ್ವಭಾವಗಳು, ಇವ್ಯಾವು ಹೊಸದಲ್ಲ. ಮುಂಚಿಂದ ನಿಮ್ಮ ಜೀವಿತದಲ್ಲಿ ಇವೆಲ್ಲ ಇದೆಯಾ ನೋಡ್ರಿ. ಇವುಗಳ ನಿಮಿತ್ತವೇ ಏನಾಗಿದೆ? ಬೈಬಲ್ ಹೇಳ್ತದೆ, ನೆಕ್ಸ್ಟ್ ವಚನ, ದೇವರ ಕೋಪ ಉಂಟಾಗಿದೆ. ಎದ್ರ ನಿಮಿತ್ತ? ಭೂಲೋಕದ ಭಾವಗಳು. ಇನ್ನೂ ಈ ಜನ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳಿಗೆ ಅಧೀನರಾಗಿದ್ರಿ. ಹೋದ ವರ್ಷ ಎಲ್ರು 2023 ನೀವೆಲ್ಲರೂ ಈ ಭಾವಗಳಿಗೆ ಏನಾಗಿದ್ರಿ? ಆಗಿದ್ರಾ? ಮಾತಾಡ್ರಿ. ಪೂರ್ವದಲ್ಲಿ ಅನ್ನುವಾಗ ನೀವು 2023 ಅಂತ ಹೇಳಿ, 2023 ನೀವು ಸಹ ಏನಾಗಿದ್ರಿ? ಇದರಲ್ಲಿ ಅಧೀನರಾಗಿದ್ದು ಈ ಕೆಲಸಗಳನ್ನೇ ನಡೆಸ್ತಾ ಇದ್ರಿ. ಹೌದಾ? ನಿಮ್ಮಲ್ಲಿತ್ತು. ಯಾವುದಿತ್ತು? ಭೂಲೋಕದಲ್ಲಿರುವಂತ ಜಾರತ್ವ ಇತ್ತು, ಬಂಡತನ ಇತ್ತು, ಕೋಪ ಇತ್ತು. ಓಕೆ, ಇವೆಲ್ಲ ಇತ್ತು. ಈಗಲಾದರೂ ಬರ್ತದೆ. ಹೇಳ್ರಿ, ಎಲ್ಲರೂ ಹೇಳ್ರಿ.
2024 ಅಂತ ಹೇಳ್ರಿ. ಏನ್ ಮಾಡ್ಬೇಕು? ಓದ್ರಿ 8ನೇ ವಚನ. ಈಗ 2024 ಕ್ರೋಧ, ಹೌದ್ರಿ, ಹಾ, ಹಾ, 2024 ಇವುಗಳನ್ನ ಇಟ್ಕೋಬೇಡ್ರಿ, ಇವುಗಳನ್ನ ವಿಸರ್ಜಿಸ್ರಿ. ಯಾವಾಗ ಇವುಗಳನ್ನು ವಿಸರ್ಜಿಸ್ತೀರಿ ಆಗ ನೀವು ನೂತನ ಮನಸ್ಸನ್ನು ಹೊಂದ್ಕೊಳ್ತೀರಿ. ಅದಕ್ಕೆ 2ನೇ ವಚನದಲ್ಲಿ ಹೇಳ್ತದೆ, ಮೇಲಿರುವುಗಳ ಮೇಲೆ ಮನಸ್ಸಿಡಿ. ಮೇಲಿರುವುದಂದ್ರೆ ಅದು ನೂತನ ಮನಸ್ಸು. 2023 ನೀವೆಲ್ಲ ಇದರಲ್ಲಿ ಪಾಲುಗಾರರಾಗಿದ್ರಿ, ದೇವರ ಕೋಪಕ್ಕೆ ಗುರಿಯಾಗಿದ್ರಿ. ದೇವರ ವಚನ ಈಗಲಾದರೂ 2024 ಏನ್ ಮಾಡ್ರಿ? ವಿಸರ್ಜಿಸ್ರಿ, ಕೋಪವನ್ನು ವಿಸರ್ಜಿಸ್ರಿ. 2023 ಎಷ್ಟು ಕೋಪ ಮಾಡಿರಿ? ಬೈಬಲ್ ಹೇಳ್ತದೆ 2024 ಅದನ್ನ ವಿಸರ್ಜಿಸ್ರಿ. ಕ್ರೋಧ ಎಷ್ಟು ಜನರಿಗಿತ್ತು? ಮತ್ಸರ, ಬಾಯಿಂದ ಹೊರಡುವಂತ ದುರ್ಭಾಷೆ. ಒಳ್ಳೊಳ್ಳೆ ಭಾಷೆಗಳು ಬರ್ತಾವಲ್ಲ ಬಾಯಲ್ಲಿ, ಕೆಲವು ಸಾರಿ ಬಂದವಲ್ಲ ನಿಮ್ಗೆ. ಇವುಗಳನ್ನ ಕಂಟಿನ್ಯೂ ಮಾಡ್ಬೇಡ್ರಿ, ಇವುಗಳನ್ನ ಏನ್ ಮಾಡ್ರಿ? ವಿಸರ್ಜಿಸಿ ಬಿಡ್ರಿ. ಹಾ, ನೆಕ್ಸ್ಟ್ 9ನೇ ವಚನ ಓದೋಣ. ನೆಕ್ಸ್ಟ್, ಸುಳ್ಳಾಡಬೇಡ್ರಿ. ಪೂರ್ವ ಸ್ವಭಾವಗಳಷ್ಟೇ ಅಲ್ಲ, ಅದ್ರ ಜೊತೆಗೆ ಅದರ ಕೃತ್ಯಗಳು. ಮನಸ್ಸಿನಲ್ಲಿ ಕೋಪ ಇತ್ತು, ಕೋಪನೇ ಮಾಡ್ತಿದ್ರಿ, ಹೌದಾ? ಮನಸ್ಸಿನಲ್ಲಿ ಹೊಟ್ಟೆ ಕಿಚ್ಚಿತ್ತು, ಹೊಟ್ಟೆ ಕಿಚ್ಚೆ ಪಡ್ತಿದ್ರಿ. ಮನಸ್ಸಿನಲ್ಲಿ ಈ ಮನುಷ್ಯನ ಬಗ್ಗೆ ನಮಗೆ ಒಳ್ಳೆ ಆಲೋಚನೆ ಇರಲಿಲ್ಲ, ಬಾಯಿಂದ ಅದನ್ನೇ ಹೇಳ್ತಿದ್ವಿ. ಇಲ್ಲೇನಿರ್ತಿತ್ತೋ ಅದನ್ನೇ ಮಾಡ್ತಿದ್ವಿ. ಅದು ಹೇಳ್ತದೆ, ಬರೇ ಇದನ್ನ ಅಷ್ಟೇ ತೆಗೆದಲ್ಲೇ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೃತ್ಯಗಳನ್ನು ತೆಗೆದಿಟ್ಟು ನೂತನ ಸ್ವಭಾವಗಳನ್ನ ಧರಿಸಿಕೊಂಡಿದ್ದೀರಲ್ಲ. ಆಲ್ರೆಡಿ ಬೈಬಲ್ ಹೇಳ್ತೀನಿ, ಆಲ್ರೆಡಿ ಧರಿಸಿಕೊಂಡಿದ್ದೀರಲ್ಲವೇ. ಹಾ, 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 ದಿನೇ ದಿನೇ ನೂತನವಾಗುತ್ತಾ. ಹಲೋ, ನೂತನ ಮನಸ್ಸು ಯಾರ್ದಂತ ಗೊತ್ತಾ? ಸೃಷ್ಟಿಕರ್ತನ ಮನಸ್ಸು. ಆ ಮನಸ್ಸನ್ನ ದಿನೇ ದಿನೇ ನೀವು ನೂತನ ಪಡಿಸಿ. ಎವ್ರಿ ಡೇ ಒಂದೊಂದನ್ನೇ ವಿಸರ್ಜಿಸಿ. ನೂತನ ಮನಸ್ಸಿನಲ್ಲಿ ಇವ್ಯಾವೂ ಇಲ್ಲ ಪ್ರಿಯರೇ, ಇವ್ಯಾವೂ ಇಲ್ಲ. ನಿನ್ನ ಜೀವಿತ ಹೊಸದಾಗಬೇಕಾದ್ರೆ ನಿನ್ನ ಮನಸ್ಸು ಮೊದಲು ಹೊಸದಾಗಬೇಕು ಅಷ್ಟೇ. ದೇವರು 2024 ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಾ? ಜಸ್ಟ್ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗ್ರಿ, ಬೆಡ್ಡಲ್ಲಿ ಮಲಗದಂಥ ರೋಗಿ ದೇವ್ರಿಗೆ ಪ್ರೇಯರ್ ಮಾಡ್ತಾನೆ, ದೇವರೇ ಒಂದು ಅವಕಾಶ ಕೊಡು ಸ್ವಾಮಿ, ಒಂದು ಅವಕಾಶ ಕೊಡು ಸ್ವಾಮಿ. ಮರಣದ ಹಾಸಿಗೆಯಲ್ಲಿ ಮಲಗಿದ್ದಾರೆ, ಅವರು ದೇವರಿಗೆ ಏನು ಕೇಳ್ತಾ ಇದ್ದಾರೆ? ಇನ್ನೊಂದು ಅವಕಾಶ ಕೊಡು ಸ್ವಾಮಿ, ನಾನು ಬದಲಾಗ್ತಾನೆ. ಪಾಪ ಮಾಡಿ ಮಾಡಿ ರೋಗ, ಕ್ಯಾನ್ಸರ್ ರೋಗದಲ್ಲಿ ಮಲಗಿದ್ದಾರೆ, ಅವರು ದೇವ್ರಿಗೆ ಕೇಳ್ತಾ ಇದ್ದಾರೆ ಏನು ಗೊತ್ತಾ? ದೇವರೇ ಇನ್ನೊಂದು ಅವಕಾಶ ಕೊಡು ಸ್ವಾಮಿ. ಎಷ್ಟೋ ಜನ ಏಡ್ಸ್ ಕಾಯಿಲೆಯಲ್ಲಿ ವ್ಯಭಿಚಾರ ಮಾಡಿ ಮಾಡಿ ಏಡ್ಸ್ ಅಲ್ಲಿ ಬಿದ್ಕೊಂಡು ಸಾಯಿ ಪರಿಸ್ಥಿತಿಯಲ್ಲಿ ಅವ್ರು ದೇವ್ರಿಗೆ ಕೇಳ್ತಾರೆ ಏನು ಗೊತ್ತಾ? ದೇವರೇ ಇನ್ನೊಂದು ಅವಕಾಶ ಕೊಡು ಸ್ವಾಮಿ, ನಾನು ಮತ್ತೆ ತಪ್ಪು ಮಾಡೋದಿಲ್ಲ. ಸಿಗರೇಟ್ ಸೇದಿ ಸೇದಿ ಕ್ಯಾನ್ಸರ್ ಆಗಿದೆ. ಎಷ್ಟೋ ಜನ ಪಾಪಗಳನ್ನು ಮಾಡಿ, ಅಕ್ರಮಗಳನ್ನು ಮಾಡಿ, ಬಡ್ಡಿಗಳನ್ನು ತಗೊಂಡು ಜನರಿಗೆ ಮೋಸ ಮಾಡಿ ಮಾಡಿ ಮರಣದ ಹಾಸಿಗೆಯಲ್ಲಿ ಮಲಗಿ ಅವ್ರು ಹೇಳ್ತಾರೆ, ದೇವರೇ ಒಂದು ಅವಕಾಶ ಕೊಡು ಸ್ವಾಮಿ. ಆದರೆ ನೀವು ಯಾರು ಹಾಸ್ಪಿಟಲ್ ಮಲಗಿಲ್ಲ, ಮಲಗಿದಿರಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು. ಅಲ್ಲಿ ಅವಕಾಶ ಕೇಳೋಕ್ಕಿಂತ ಬೆಟರ್ ಇಲ್ಲ ಅವಕಾಶ ಕೇಳಿ. ಅಲ್ಲಿ ಹೋಗಿ ಅವಕಾಶ ಕೇಳಿದಾಗ ಸಿಗ್ತದಿಲ್ಲ ಗೊತ್ತಿಲ್ಲ ನಾನು, ಬಟ್ ಇಲ್ಲಿ ದೇವರು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ದೇವರು. ಬದಲಾಗ 2024 ಅದೇ ವ್ಯಕ್ತಿಯಾಗಿ ಜೀವಿಸ್ಬೇಕು. ನಿಮ್ಮನ್ನು ಯಾರು ದೇವರು ಮರಣದ ಹಾಸಿಗೆಯಲ್ಲಿ ತಗೊಂಡು ಹೋಗ್ಲಿಲ್ಲ, ಯಾರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಲ್ಲ. ನೀವು, ನಾನು ಒಂದು ಹೇಳ್ತೇನೆ, ನಿಜವಾದ ಭಯ ಬರೋದು ಯಾವಾಗ ಗೊತ್ತಾ? ಹಾಸಿಗೆಯಲ್ಲಿ ಮಲಗಿದ. ನಿಜವಾಗಿ ಹೇಳ್ತೇನೆ, ಯಾವಾಗ ಹಾಸ್ಪಿಟಲ್ ಮಲಗ್ತಿರಲ್ಲ ರೋಗದಲ್ಲಿ, ಅವಾಗ ಹೇಳ್ತೀವಿ, ದೇವರೇ ಬೇಡಪ್ಪ, ನಾನು ಬದಲಾಗ್ತೇನೆ ಸ್ವಾಮಿ, ನಾನು ಒಂದು ಅವಕಾಶ ಕೊಡು ಸ್ವಾಮಿ. 100% ಹೇಳ್ತಿರ್ಲಿ. ಡಾಕ್ಟರ್ ಒಂದು ರಿಪೋರ್ಟ್ ನಿಮಗೆ ನೆಗೆಟಿವ್ ಕೊಡ್ಲಿ, ಹೆಂಗಾಗ್ತದೆ ನಿಮ್ಮ ಮನಸ್ಸು? ತಳಮಳ ಆಗ್ತದೆ. ಅವಾಗ ಹೇಳ್ತೀರಿ, ದೇವರೇ ನಾನು ನಾಳೆ ಸಾತ್ಬಿಟ್ರೆ ನಮಗೊಂದು ಅವಕಾಶ ಕೊಡು ಸ್ವಾಮಿ. ದೇವರು ಕೊಟ್ಟಿದ್ದಾರೆ. ನೀವು ಯಾರು ಮರಣದ ಹಾಸಿಗೆಯಲ್ಲಿ ಇಲ್ಲ, ಬದಲಾಗ. ಕಡೆ ವಚನ ಓದಿಕೊಡೋಣ. ಇಲ್ಲಿದೆ 12ನೇ ವಚನ. ಹೀಗಿರಲಾಗಿ
ಅದೇ 12, ಕೊಲೊಸ್ಸೆ 3:12 ಏನ್ ಹೇಳ್ತದೆ? ಹಾ, ಪಕ್ಕದವರಿಗೆ ಹೇಳ್ರಿ, ನೀವು ದೇವರಿಂದ ಆರಿಸಿಕೊಂಡವರು, ದೇವರಿಂದ ಪ್ರತಿಷ್ಠಿಸಿದವರು, ದೇವರೇ ಪ್ರಿಯರು ಆಗಿರುವುದರಿಂದ ಏನ್ ಮಾಡ್ಬೇಕು? ಕನಿಕರ, ದಯೆ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿ. ಇದೇ ನೂತನ ಮನಸ್ಸು. ವಿಸರ್ಜಿಸುವುದಂದ್ರೆ ಶರ್ಟನ್ನು ತೆಗೆದುಹಾಕಿ ಹೊಸ ಶರ್ಟನ್ನು ಹೆಂಗೆ ಹಾಕೋತಿರ ಸೇಮ್ ತೆಗೆದುಹಾಕ್ರಿ. 2023 ಎಲ್ಲ ಇತ್ತಿದ್ರು. ಕೋಪ, ಕಾಮ, ಕ್ರೋಧ, ಮದ, ಮತ್ಸರ, ಕುಡಿಕತನ, ಸುಳ್ಳು ಹೇಳುವಂಥದ್ದು, ಚಾಡಿ ಹೇಳುವಂಥದ್ದು, ಪಟ್ಟಿ ಕಿಚ್ಚಿಕೊಡುವಂಥದ್ದು ಎಲ್ಲ ಇತ್ತು. ತೆಗಿರಿ. ನೂತನ ವರ್ಷದಲ್ಲಿ ನೂತನ ವ್ಯಕ್ತಿಗಳಾಗಿ, ಹೊಸ ವ್ಯಕ್ತಿಗಳಾಗಿ ದೇವರು ನಿಮ್ಮಿಂದ ಬಯಸ್ತಾ ಇದ್ದಾನೆ. ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಏನಂದ್ರೆ, ನೀವು ಪ್ರಿಯರಾಗಿದ್ದೀರಿ, ದೇವರಿಂದ ಪ್ರತಿಷ್ಠಿತರಾಗಿದ್ದೀರಿ, ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಿ. ಅದಕ್ಕೋಸ್ಕರ ಇವೆಲ್ಲವುಗಳನ್ನು ಧರಿಸಿಕೊಂಡು, ನನಗೆ ಗೊತ್ತಿಲ್ಲ ಎಷ್ಟು ಜನರ ಕಡೆ ಇದಾವಂತ, ಬಟ್ ಒಂದು ವೇಳೆ ಇಲ್ಲ ಆದರೆ ಧರಿಸಿಕೊಳ್ಳಿ. ದೀನ ಭಾವವನ್ನು ಧರಿಸಿಕೊಳ್ಳಿ. ಮುಂದಿನ ವಾರ ನನ್ನ ಸಂದೇಶ ಈ ಕೆಲವು ಜನ ಒಪ್ಪಿಕೊಳ್ಳುವುದ್ರ ಬಗ್ಗೆ ಇದೆ. ದೀನ ಭಾವವನ್ನು ಧರಿಸಿಕೊಳ್ಳಿ. ಬಹಳ ಜನ ಬಹಳ ವಿಷಯಗಳಲ್ಲಿ ಹೆಮ್ಮೆ ಪಡ್ತಾರೆ, ಬಟ್ ದೀನ ಭಾವವನ್ನು ಹೊಂದಿಸ್ಕೊಳ್ಳಿ. 2023 ನನಗೆ ಗೊತ್ತಿಲ್ಲ ಎಷ್ಟು ಜನ ನೀವು ದೀನತೆಯಲ್ಲಿ ಇದ್ರಿ. ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಅನ್ನುವಂಥ ಮನೋಭಾವನೆ. ಬಟ್ ಇವೆಲ್ಲವನ್ನ ಬಿಡ್ರಿ. 13ನೇ ವಚನ ಹೇಳ್ತದೆ, ಮತ್ತೊಬ್ಬನ ಮೇಲೆ ಹೋದ್ರಿ ಹಾ ಕಾರಣವಿದ್ರು. ಹಾ, ಬೈಬಲ್ ಯಾಕೆ ಹೇಳ್ತದೆ ಹೇಳ್ರಿ? ಯಾಕೆಂದ್ರೆ ಕರ್ತನು ನಿಮ್ಮನ್ನ ಕ್ಷಮಿಸಿದಂತೆ ನೀವು ಸಹ ಏನ್ ಮಾಡ್ರಿ? ಜನರನ್ನ ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಏನ್ ಧರಿಸಿಕೊಳ್ರಿ? ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯನ್ನ ಧರಿಸಿಕೊಳ್ರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವಂತ ಬಂಧವಾಗಿದೆ. ಪ್ರಿಯರೇ, ಬಂಧವಾಗಿದೆ. ದೇವರು ನಿಮ್ಮನ್ನು ಕ್ಷಮಿಸಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನಮ್ಮ ಬಾಯಲ್ಲಿ ಯಾವಾಗಲೂ ಬರೀ ಇನ್ನೊಬ್ಬರ ಬಗ್ಗೆ ಬರೇ ಬ್ಲೇಮ್ ಬರ್ತದೆ. ಅವ್ರು ಹಂಗೆ, ಇವ್ರು ಹಿಂಗೆ. ದಯಮಾಡಿ ಹೇಳ್ತೇನೆ, ಇವತ್ತಿಂದ ಅದನ್ನ ಬಂದ್ ಮಾಡಿ. ಕರೆಕ್ಟ್, ಯಾರು ಸರಿ ಇಲ್ಲ ಜನ. ನಾನು ಒಂದು ಹೇಳ್ತೇನೆ, ಯಾವ ವ್ಯಕ್ತಿ ಈ ಸ್ವಭಾವವನ್ನು ಧರಿಸ್ಕೊಳ್ತಾನಲ್ಲ, ನಿಜವಾಗಿ ಅವನೇ ಗ್ರೇಟ್. ಅವನನ್ನೇ ದೇವರು ಆಶೀರ್ವದಿಸ್ತಾರೆ, ಅವನನ್ನೇ ದೇವರು ಮೇಲೆ ಕೆತ್ತುತ್ತಾರೆ. ಜನ ನಿಮ್ಮನ್ನು ನೋಡಿ ಆಶ್ಚರ್ಯಪಡ್ತಾರೆ. ಅದಕ್ಕೋಸ್ಕರ ಇಲ್ಲೇನಿದೆ ಲಾಸ್ಟು, ನ್ಯೂ ಮೈಂಡ್ ಸೆಟ್ ಬ್ರಿಂಗ್ಸ್ ನ್ಯೂ ರಿಸಲ್ಟ್. ಹೊಸ ಮನಸ್ಸು ಹೊಸ ಫಲಿತಾಂಶಗಳನ್ನು ತಗೊಂಡ್ಬರ್ತದೆ. ಹೇಳ್ರಿ ಎಲ್ಲರೂ, ಹೊಸ ಮನಸ್ಸು ಹೊಸ ಫಲಿತಾಂಶಗಳನ್ನು ತಗೊಂಡು. ನಿಮ್ಮೆಲ್ಲರಿಗೂ ಲೈಫಲ್ಲಿ ಇವತ್ತು ರಿಸಲ್ಟ್ ಬೇಕಲ್ಲ, ಹೊಸ ನ್ಯೂ ರಿಸಲ್ಟ್. ಬಹಳ ಪ್ರೇಯರ್ ಮಾಡಿರಿ ಅಲ್ಲ, ದೇವರೇ ಈ ವರ್ಷದಲ್ಲಿ ಇದಾಗಬೇಕು, ದೇವರೇ ಈ ವರ್ಷದಲ್ಲಿ ಇದಾಗಬೇಕು. ರಿಸಲ್ಟ್ ಬೇಕಲ್ಲ, ರಿಸಲ್ಟ್ ಬೇಕಾದ್ರು. ಈ ಮಕ್ಕಳು ಎಕ್ಸಾಮ್ ಬರೆದ ಮೇಲೆ ಅವ್ರು ರಿಸಲ್ಟ್ಗೆ ಕಾಯ್ತಿರ್ತಾರೆ. ನಿಮಗೆ ರಿಸಲ್ಟ್ ಹೊಸದು ಬರಬೇಕಾದ್ರೆ ಮೊದಲು ಹೊಸ ಮನಸ್ಸ, ಆಟೋಮೆಟಿಕ್ ನಿಮ್ಮ ರಿಸಲ್ಟ್ ಏನಾಗ್ತದೆ? ಹೊಸದಾಗ್ತದೆ. ಸೊ ದೇವರು ನಿಮ್ಮ ಸಂಗಡ ಮಾತನಾಡಿದ, ನಂಬ್ತೀರಿ? ಸೊ ನೂತನ ಹೊಸ ವರ್ಷದಲ್ಲಿ ಎಲ್ಲ ಹೊಸದಾಗಬೇಕಾದ್ರೆ ಮೊದಲು ನಾನು ಹೊಸ ವ್ಯಕ್ತಿ ಆಗ್ತೀನಿ. ನಾನು ಹೊಸ ವ್ಯಕ್ತಿ ಆಗಿ ಆಟೋಮೆಟಿಕ್ ಆಗಿ ನನ್ನ ಜೀವಿತ ಏನಾಗ್ತದೆ? ಆಶೀರ್ವಾದಕರವಾಗಿದೆ. ಓಕೆ, ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಜೀಸಸ್.